ಬಶೀರ್ ಬೈರಟ್ಟಾರ್ ಸಾಹೇಬರು ಕೂಡ ನಾನು ಕೂಡ ತಯಾರಾಗಿದ್ದೀನಿ. ಈ ಕೆಲಸ ನಮ್ಮ ಅನಿಸಿ ಏನು ನಮ್ಮ ಜನರ ಬೇಡಿಕೆ ಅದಾವೆ ಇಟ್ಟು ಈಡೇರೋ ಮಟ್ಟ ನಾವು ಆ ಸತ್ಯಾಗ್ರಹ ನಿಲ್ಲಿಸುವುದಿಲ್ಲ ಅಂತಂದ ಭಾರತ್ ಅವ್ರು ಇವ್ರನ್ನಂಗಿಲ್ಲ ಲಕ್ಷ್ಮಣ್. ಈಗ ಸರ್ ಹೇಳಿದಾಗ ಏನಂತ ಸರ್ದಿ ಉಪವಾಸ ಸತ್ಯಾಗ್ರಹ ಮಾಡೋದು, ಉಪವಾಸ ಸತ್ಯಾಗ್ರಹ ಮಾಡೋದಕ್ಕಂತಂದ್ರೆ ಈಗ ಅನ್ನೋದಕ್ಕೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಈಗ ನಾವು ಸರ್ದಿ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ನಮ್ಗೆ 2 ವರ್ಷ ಆದರೂ ಅವ್ರ ನಮ್ಮ ಸ್ಪಂದನೆ ಸಭೆ ಕರೆದಂಥ ಈ ಅಧ್ಯಕ್ಷರಿಗೆ ಸಭೆ ಒಳಗೆ ನಾವು ಆಮರಣ ಉಪವಾಸ ಕೈಗೊಳ್ಳಬೇಕು. ಈಗ ನಮ್ಮ ಬೇಡಿಕೆಗಳು ಆಮರಣ ಉಪವಾಸ ನಾವು ಕುಂತ್ರೆ ಸರ್ಕಾರದ ಕಿವಿಗೆ ಮುಟ್ಟತೈತೆ ಅನ್ನುವಂಥ ಭರವಸೆಗಳನ್ನು ನಾವು ಸಾಕಷ್ಟು ಹಿರಿಯರ ಸಮ್ಮುಖದೊಳಗೆ ಹೋರಾಟದೊಳಗೆ ಭಾಗವಹಿಸಿದ್ವಿ. ಇದೇ ಬಶೀರ್ ಬೈರಟ್ಟಾರ್ ಹಾಗೂ ಇಲ್ಲೇ ನೆರೆದಂಥ ಅನೇಕರು ಕೂಡ್ಕೊಂಡ ಸರ್ಕಾರಿ ದವಾಖಾನೆ ಮುಂದೆ ಭೇಟಿ ಹಾಕಿದ್ವಿ. ಆಗ ಎಷ್ಟೋ ಜನ ಬಂದು ನಮ್ಗೆ ಇದನ್ನು ಮಾಡಿದ್ರಿ. ಅದಕ್ಕೆ ಸರ್ಕಾರ ಎಚ್ಚೆತ್ತು ಸರ್ದಿ ಉಪವಾಸ ಸತ್ಯಾಗ್ರಹ ಅಂತಂದ್ರೆ ನಮ್ಮನ್ನು ಮುಗಿಸ್ಕೊಂಡು ಹೋಗ್ತಾರಲ್ಲ. ಯಾಕಂದ್ರೆ ಇವತ್ತು ಒಂದು ದಿನ ಉಪವಾಸ ಇರುವುದೇನು ದೊಡ್ಡ ಮಾಡ್ತಾರ. ಅದ್ರ ತೊಲಾಗಿ ಏನಂತಾರ ಉಪವಾಸ ಸತ್ಯಾಗ್ರಹನೇ ಇರಲಿ ಅನ್ನುವಂಥ ಮನೋಭಾವ ನಮ್ದು. ಮತ್ತೆ ಕರೆಯುವುದು ಇವತ್ತೇನು ನಮ್ಮ ರೈಲ್ವೆ ಸಂಬಂಧ ಕೊಡಿದ್ರಲ್ಲ, ಇಲ್ಲಿ ಅವರು ಅನ್ನಂಗಿಲ್ಲ, ಎಲ್ಲರೂ ಕೊಡಿದ್ರೆ ಹಿರಿಯರು ನಮ್ಮ ಮೇನ್ ಪ್ರಮುಖರು ಬೇಕು. ಯಾಕಂದ್ರೆ ಇವತ್ತು ನಾವು ಬಂದವ್ರ ಇದಕ್ಕಿಂತ ಮುಂಚೆ ಹೋರಾಟ ಮಾಡಿದವ್ರು ಬಹಳ ಜನ ಅವರನ್ನು ಮುಂದಿಟ್ಕೊಂಡು ಅವರ ಒಂದು ಮಾರ್ಗದರ್ಶನದೊಳಗೆ ನಾವು ಮುಂದಿನ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅದೇ ನಾಡನಾಗಿಲ್ಲ. ಯಾಕಂದ್ರೆ ನಮ್ಮದು ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಮೂಲಭೂತ ಹಕ್ಕಿದೆ. ಯಾವಾಗ ನಮ್ದು ಸರ್ಕಾರ ನೀತಿ ರೂಪುರೇಷೆಗಳೊಳಗೆ ನಮ್ಮ ಬಾಯಿ ಮಾತಿಗೆ ಬಂತು, ಲೆಟರ್ ಮುಖಾಂತರ ಬಂತು, ಕಾರ್ಯರೂಪಕ್ಕೆ ಬಂತಂದ್ರೆ ಅದನ್ನು ಬಿಟ್ಟು ಬಿಡಾಕಿದ್ದೀವಿ. ಲಾಸ್ಟಿಗೆ ಅದಕ್ಕೂ ಬರಲಿಲ್ಲ ಅಂತ ನಾವು ಕ್ಲಿಯರೆನ್ಸ್ ಮಾಡ್ತೀನಿ. ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಈಗ ಮನ್ಸಿಗೆ ಕೇಳ್ಬಿಡ್ರಪ್ಪ ನಿಮ್ದಿಗೆ ಎಲ್ಲರೂ ನಮಸ್ಕಾರ. ಈಗಾಗಲೇ ನೀವು ರಾಮದುರ್ಗದಾಗ ನೋಡ್ರಿ ನಾವು ಯಾವ ಥರವಾಗಿ ಹೋರಾಟ ರೈಲ್ವೆ ಬಗ್ಗೆ ಮಾಡಿದ್ರು. ಒಂದು ಎರಡನೇದು ಯಾವ ಭಾಗವಾಗಿ ನಾವು ಮಾಡಿದೀವಿ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಕುತುಬುದ್ದೀನ್ ಕಾಜಿ ಅಂತೇಳಿ ಇದ್ದಾರೆ. ಅವರ ರೈಲ್ವೆ ಹೋರಾಟದಾಗ ಒಂದು ಸರಿಸುಮಾರು ಇಲ್ಲ ಅಂತಂದ್ರು 40 ವರ್ಷದಿಂದ ಮಾಡ್ಕೊಂತ ಬಂದಾರ. ಅವ್ರದ್ದೊಂದು ದೊಡ್ಡ ಸಂಘಟನೆ. ಆ ಸಂಘಟನೆ ಭಾಗವಾಗಿ ನಾವು ಇಲ್ಲಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಅಂತೇಳಿ ಒಂದು ಬ್ಯಾನರ್ ರೆಡಿ ಮಾಡಿಕೊಂಡು ಅದರ ಅಡಿಯಲ್ಲಿ ನಾವು ಹೋರಾಟ ಮಾಡಿ ಎಲ್ಲ ಸಚಿವರಿಗೆ, ಶಾಸಕರುಗಳಿಗೆ, ರೈಲ್ವೆ ಅಧಿಕಾರಿಗಳಿಗೆ ಎಲ್ಲ ಜೋಡಿ ನಾವು ಕಾಂಟ್ಯಾಕ್ಟ್ ಮಾಡಿ ಮನವಿಯನ್ನು ಕೊಟ್ಟು ಒಂದು ಹಂತಕ್ಕೆ ತಂದಿದ್ದೀವಿ. ಒಂದು ಎರಡನೇದು ಏನಂತಂದ್ರೆ ಈಗಾಗಲೇ ನಾವು ಮಾಡಿದ್ದಕ್ಕಾಗಿ ನಾವು ನಮ್ಮ ಮನುಷ್ಯಕ್ಕೆ ನಾವು ತಿಳಿಸಾಕತ್ತೀವಿ. ನಾವು ಮಾಡಿದ್ದಕ್ಕಾಗಿ ಏನೈತಿ, ರೈಲ್ವೆ ಕೇಂದ್ರ ಮಂತ್ರಿ ಆದಂಥ ಯಾರು ವಿಷ್ಣು ವೈಷ್ಣವಿ ಅವರು ಈಗಾಗಲೇ ನಮಗೊಂದು ಪತ್ರ ಕೊಟ್ಟಿದ್ದಾರೆ. ಯಾರಿಗೆ? ಅಧಿಕಾರಿಗಳಿಗಾಗಲಿ, ಸಂಸದರಿಗಾಗಲಿ ಎಲ್ಲರಿಗೂ ಒಂದು ಪತ್ರ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಲಾಸ್ಟ್ ಟೈಮ್ 2017ರಲ್ಲಿ ಆ ಸರ್ವೆಗಳನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡ್ರಿ ಅಂತೇಳಿ ಈಗಾಗಲೇ ಅದು ಕೊಟ್ಟಿದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಒಂದು ಈಗ ಇನ್ನೊಂದು ಮೊನ್ನೆ 2 ತಿಂಗಳ ಹಿಂದೆ, 1 ತಿಂಗಳ ಹಿಂದೆ ನಾವು ಪಟಾಣ್ ಸಾಹೇಬರು, ಹಾಜಿ ಸಾಹೇಬರು, ನೆಲ್ಲೂರು ಸರ್ ಎಲ್ಲರೂ ಕರ್ಕೊಂಡು ಹೋಗಿ ರೈಲ್ವೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಈಗ ನನ್ನ ಸಜೆಷನ್ ತಿಳ್ಕೊರಿ ಅಥವಾ ನನ್ನ ಅಭಿಪ್ರಾಯದಾರ ತಿಳ್ಕೊರಿ. ನಾ ಏನಂತೀನಿ, ನಾವು ಒಡದಕ್ಕೆ ನಾವು ಹೋರಾಟ ಮಾಡಿದ್ದೀವಿ ಅಂದ್ರೆ ಅದನ್ನು ಮಜಾ ಬರ್ಬೋದು. ನಾವು ಒಡೋದಕ್ಕೆ ಬೇರೆ ಬೇರೆ ಹೆಸರು ಇಟ್ಕೊಂಡು ನಾವು ಹೋರಾಟ ಮಾಡಿದ್ರೆ ಅದರಾಗ ಮಜಾ ಇಲ್ಲ. ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ನನ್ನ ಅಭಿಪ್ರಾಯನ ಹೇಳ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಈಗಾಗಲೇ ಒಂದು ಛಾಪ್ ಮುಗಿಸಿವ್ ನಾವು, ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತ ಎಲ್ಲರೂ. ಅದರ ಬ್ಯಾನರ್ ಕೆಳಗೆ ಎಲ್ಲರೂ ಕೂಡಿ ಇದ್ರಾಗ ನಾವೇನ್ ಮಾಡಿವಿ ಅಂತಂದ್ರೆ ಯಾವುದು ಜಾತ, ಪಕ್ಷ, ಭೇದ, ಮತ ಯಾವುದು ತಗೊಂಡಿಲ್ಲ. ಎಲ್ಲರೂ ಸಾಥ್ ಕೊಟ್ಟರೆ, ಎಲ್ಲ ಪಕ್ಷದವ್ರು ಬಂದಾರೆ, ಎಲ್ಲರೂ ಮುಖಂಡರು ಬಂದಾರೆ, ಎಲ್ಲರ ಸಂಘಟನೆಯವ್ರು ಬಂದ್ರೆ ನಾವು ಸಾಥ್ ಕೊಟ್ಟಾರೆ. ನಾವು ಮಾಡಿದೀವಿ. ಅದರ ಕೆಳಗೆ ನಾವು ಎಲ್ಲರೂ ಇನ್ನಷ್ಟು ಮಂದಿನ ಕೂಡ್ಕೊಂಡು ಇನ್ನೂ ಏನು ಹೋರಾಟ ಮಾಡ್ಬೇಕಂತ ಚರ್ಚೆ ಮಾಡೋದು. 1 ಸಲ ಬಿಟ್ಟು 2 ಸಲ ಚರ್ಚೆ ಮಾಡೋದು. ಚರ್ಚೆ ಮಾಡಿ ಅದಕ್ಕೇನೈತಿ ಒಂದು ರೂಪುರೇಷೆ ತರುವುದು ಅಂತೇಳಿ ನನ್ನ ಅನಿಸಿಕೆ. ನಾವು ತಮ್ಮ ಅನಿಸಿಕೆಗಳನ್ನು ಪಡ್ಕೊಂಡಿವಿ. ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಹೇಳಿದ್ರು ಹೋರಾಟ ಬಗ್ಗೆ. ಹಾಜಿಯವರು ಹೇಳಿದರು,
ನಮ್ಮ ಯಾದವ್ ಸಾಹೇಬ್ ಹೇಳಿದ್ರು, ಪಠಾಣ್ ಸಾಹೇಬ್ ಎಲ್ಲರೂ ಮಾತಾಡಿದ್ರು, ನೆಲ್ಲೂರು ಸಾಹೇಬ್ ಅಜ್ಜಾರು ಎಲ್ಲರೂ ಮಾತಾಡಿದ್ರು. ಅಂದ್ರೆ ನಾವು ಈಗ ಕನ್ಫ್ಯೂಷನ್ ಅಂತ ತೆಗೆದುಬಿಡ್ರಿ ಎಲ್ಲರೂ. ಫಸ್ಟ್ ಹೇಳ್ತೀನಿ ನಾನು, ದಯವಿಟ್ಟು ನಾವು ನಮ್ಮ ಬೇರೆ ಬೇರೆ ಪಂಗಡ ಅದ ಅನ್ನೋ ತಲೆ ಎಲ್ಲರೂ ತೆಗೀರಿ. ನಾವು ಯಾವಾಗೂ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾದವ್ ಸಾಹೇಬ್ ಹೇಳ್ರಿ, ಮೊದಲೇ ಎಲ್ಲರೂ ತಲೆ ತೆಗೀರಿ. ಆ ಪಂಗಡಗಳು ಅದಾವ ಅನ್ನೋ ತೆಗೆದುಬಿಡ್ರಿ. ಪಂಗಡ ಅಂತೂ ಇಲ್ಲೇ ಇಲ್ಲ. ಹೋರಾಟಕ್ಕೆ ಜಾತಿ ಪಂಗಡ ಇರಂಗಿಲ್ಲ, ಎಲ್ಲರೂ ಒಂದೇ. ಇದರ ಉದ್ದೇಶ ಹೋರಾಟ ಎದರು ಅಂದ್ರೆ ನಾವು ಸರ್ಕಾರದಿಂದ ಪಡೆದುಕೊಳ್ಬೇಕಾದಂಥ ಮೂಲಭೂತ ಸೌಕರ್ಯಗಳ ಹೋರಾಟ ಮಾಡೋ ಹಕ್ಕು ಐತಿ. ಮನುಷ್ಯನ ಹಕ್ಕು, ಮಾನವನ ಹಕ್ಕು ಏನದಾವ, ನೀರು, ಗಾಳಿ, ರಸ್ತೆ, ಅವಶ್ಯಕತೆ ಇದ್ದಂಥ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಏನು ಬೇಕಾಗುತ್ತಲ್ಲ ಆ ಅವಶ್ಯಕತೆ ಇದ್ದಂಥ ಪಡೆದುಕೊಳ್ಳೋ ಹಕ್ಕು ಐತಿ. ಮನುಷ್ಯನ ಹಕ್ಕದ ಸರ್ಕಾರದಿಂದ ನಾವು ಹೋರಾಟ ಮಾಡಿ ಪಡ್ಕೊಳ್ಳೋದು ನಮ್ಮ ಕರ್ತವ್ಯನೂ ಅದು. ಅದಕ್ಕೆ ನಾ ಅಂತ ನಾವು ಯಾವಾಗೂ ಮಾಡಿಲ್ಲ. ಯಾವಾಗಲೂ ನಾವು ನಮ್ಮ ವೇದಿಕೆ ವತಿಯಿಂದಾಗಲಿ ನನ್ನ ವೈಯಕ್ತಿಕ ಆಗಲಿ ನಾ ಯಾರ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ಇಲ್ಲ. ಆಮೇಲೆ ಪಂಗಡನೇ ಇಲ್ಲ. ನಾವು ಕುತುಬುದ್ದೀನ್ ಖಾಜಿ, ನೀವು ಆಚಾರ್ಯ ಹೇಳಿದ್ರಿ, ಈಗ ಪಾಪ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಾನು 1999 2000 ಇಶ್ಯೂ ಒಳಗೆ ಮೊದಲ ಸ್ಕೂಲ್ ನಡೆಸ್ತಾ ಇದ್ದೆ. ಹಂಗೆ ಹಿರಿಯರು ಕೂಡ ಅವ್ರು ಕೂಡ ಸ್ವಲ್ಪ ಪುಟ್ಟ ನಾವು ಹೋರಾಟಗಳು ಮಾಡ್ತಿದ್ದೆ. ಅವಾಗ ಕುತುಬುದ್ದೀನ್ ಖಾಜಿ ಅವರ ವೇದಿಕೆ ತೊಗೊಂಡು ಅವ್ರ ಟೀಮ್ ತೊಗೊಂಡು ಮುದೋಳಕ್ಕೆ ಜಮಖಂಡಿಗೆ ಬರ್ತಿದ್ರು. ಅವಾಗ ನಮ್ಮ ಪರಿಚಯ ಆಯಿತು, ಅವ್ರ ಜೊತೆ ಹೋರಾಟ ಮಾಡಕ್ಕೆ ಬಂದೆ. ಕುಡ್ಚಿ ಬಾಗಲಕೋಟೆ ಅನ್ನುವಂಥ ಒಂದು ಹೊಸ ರೈಲು ಮಾರ್ಗ ಭಾಳ ಹೋರಾಟ ಮಾಡಿದ್ರು ಅವರು. ಅವ್ರ ಜೊತೆ ನಾವು ಧ್ವನಿಗೂಡಿ ಮುದೋಳದ ಎಲ್ಲ ಸಿಟಿ ಆಗಲಿ ಹಳ್ಳಿಗಳಿಗೆ ದೊಡ್ಡ ದೊಡ್ಡ ಸಂಘಟನೆಯವರಿಗೆ, ರೈತ ಸಂಘದವರಿಗೆ, ಆಮೇಲೆ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಕರ್ಕೊಂಡು ಹೋರಾಟಗಳ ಮಾಡಿದ ಫಲವಾಗಿ ಕುಡ್ಚಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಆದ. ಅದರದ ಕ್ರೆಡಿಟ್ ಮುಖ್ಯವಾದದ್ದು ಕುತುಬುದ್ದೀನ್ ಖಾಜಿ ಅವ್ರಿಗೆ ಬರೋದು. ನಾವು ಅವ್ರ ಜೊತೆ ಹೋರಾಟ ಮಾಡಿ ಮುದೋಳದಾಗ ನಮ್ದು ಹೆಸರು ಐತಿ ದೇವಪುಣ್ಯದಿಂದ. ಅವ್ರು ಬಂದಾರಂತ ಅವ್ರ ಜೊತೆಗೆ ನಮ್ಮದು ಹೆಸರು ಬಂದೈತಿ ಮುದೋಳ ತಾಲೂಕಿನಾಗ. ಅಲ್ಲಿ ಹೋರಾಟ ಮಾಡೀವಿ. 2000 ಇಸ್ವಿಯಿಂದ 2010 ನಾವು ಅವ್ರ ಜೊತೆ ನಾನು ಹೋರಾಟ ಮಾಡೀನಿ. ಮಾಡಿ ನಾವು ಬೇರೆ ಬೇರೆ ಕೆಲಸ ಮಾಡ್ಕೊತಿರ್ಬೋದು, ಬಟ್ ಅವರು ಕುಂತ್ರ ರೈಲ್ವೆ ಬಗ್ಗೆನೇ ಹೋರಾಟ ಅವರು ಖಾಜಿ ಅವರು. ಎರಡು ಪ್ರಶ್ನೆನೇ ಇಲ್ಲ, ಅದು ಪುಟ್ಟ ಹೋರಾಟಗಾರ ಅವರು. ಅವ್ರು ಬಿಟ್ಟು ನಾವು ಏನಿಲ್ಲ, ರೈಲ್ವೆ ಬಗ್ಗೆ ಹೋರಾಟಗಳು ಬರಲಿ, ರೈಲ್ವೆಗೆ ಏನಾರು ಬಂತಂದ್ರೆ